ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋಂಗೆ ನಮ್ಮದು ಶಾಪ್ ಓಪನ್ ಆಗಿದ್ದು. ಆಮೇಲೆ ಈಗ 2 ಡೇಸಿಂದ ಎಲ್ಲ ನೋಡ್ತಿರ್ಬೋದು, ವರ್ಕ್ಗಳು ಸ್ಟಾರ್ಟ್ ಮಾಡಿದ್ದೆ. ಯಾಕಂದರೆ ಬ್ರೀಡಿಂಗ್ ಕೇಜ್ ಎಲ್ಲ ಮಾಡಿಸ್ಬೇಕಾಯ್ತು. ಇದು ಯಾವ ಥರ ಅಂದರೆ ಶಾಪು ಇದೆ, ನಮ್ಮ ಲಾಫ್ಟು ಇದೆ, ಅದೇ ಟೇಬಲ್ ನಾನು ಮಾಡಿಸಿರೋದು. ಈಗ ನಮ್ಮದು ಲಾಫ್ಟು ಸೆಟಪ್ ಹೆಂಗಿದೆ ಅಂತ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಯೂಟ್ಯೂಬಲ್ಲಿ ಫಸ್ಟ್ ವಿಡಿಯೋ ನಮ್ಮದು ಲಾಗು ಬರ್ತಾ ಇರೋದು, ನಮ್ಮದು ಫುಲ್ ಲಾಫ್ಟ್ದು. ಇನ್ನೊಂದು ಲಾಫ್ಟ್ ಇದೆ, ಇದು ಈಗ ಹೊಸ್ದಾಗಿ ಮಾಡಿರೋದು. ಇದು ಅಂಗಡಿ ಟೇಬಲ್ಲಿ ಅಂಗಡಿ ಮೇಲೆ ಅಕ್ಕಿ ಬಿಡೋದು ಈ ವರ್ಷನೂ. ನಿಮಗೆ ಒಂದು ಕಡೆಯಿಂದ ನಮ್ಮ ಶಾಪಲ್ಲಿ ಬಂದಿರೋ ಈಗ ಅಕ್ಕಿಗಳಿದ್ದಾವೆ. ಮತ್ತು ಗೂಡ್ಗಳು ಹೆಂಗೆ ಮಾಡಿಸಿದೆ ಅಂತ ಯಾರಿಗೂ ಹೇಳಿರಲಿಲ್ಲ. ಆ ಥರ ಗೂಡ್ಗಳು ಮಾಡಿಸಿದ್ದೆ. ಯಾಕಂದರೆ ಏನು ಇನ್ಫಾರ್ಮೇಷನೇ ಕೊಟ್ಟಿರಲಿಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಫಾಲೋವರ್ಸ್ಗಳಿಗೂ. ಈಗ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಈಗ ಗೂಡ್ಗಳು ಅಪ್ಡೇಟ್ ಕೊಟ್ಟು ಒಂದು ಕಡೆಯಿಂದ ಅಪ್ಡೇಟ್ ಕೊಟ್ಕೊಂಡು ಹೋಗ್ತೀನಿ. ಮತ್ತು ಏನೇನು ಮಾಡಿಸ್ತೆ, ಏನೇನು ಥರ ಖರ್ಚುಗಳು ಬರ್ತು ಎಲ್ಲ ಅಂತ ಫ್ರೆಂಡ್ಸ್. ಆಮೇಲೆ ನಿಮ್ಗೆ ಗೊತ್ತಿರೋ ಹಂಗೆ ನಮ್ಮ ಹತ್ರ ಪ್ರೆಸೆಂಟ್ ಎಕ್ವಿಪ್ಮೆಂಟ್ಸ್ ಎಲ್ಲ ಸಿಗುತ್ತೆ. ಸುಮಾರು ಜನ ಈಗ ಮೇವ್ ಬಾಕ್ಸು, ಫುಡ್ ಕ್ರೇಟು, ಡ್ರಿಂಕರ್ಸು ಎಲ್ಲ ಥರದ್ದು ಹುಡುಕ್ತಾ ಇರ್ತಾರೆ. ಲಾಫ್ಟ್ ಮೇಲೆ ಪ್ರತಿಯೊಂದು ಇರಲೇಬೇಕು. ಎಲ್ಲ ಥರದ ಐಟಮು ಸಿಗ್ತವೆ. ತೋರಿಸಿ. ಇದು ಡಬಲ್ ಫೀಡರ್. ಇದು ನಿಮ್ಗೆ ನೋಡಿರೋಂಗೆ ಡಬಲ್ ಫೀಡರು ಸಿಗುತ್ತೆ ನಮ್ಮ ಹತ್ರ. ಅದರಲ್ಲಿ 5 ಕಲರ್ ಬರ್ತವೆ. ಒಂದು ಬ್ಲೂ ಬರುತ್ತೆ, ಒಂದು ಯೆಲ್ಲೋ ಬರುತ್ತೆ, ವೈಟು, ಆರೆಂಜು, ಗ್ರೀನು. ಇದರಲ್ಲಿ ನೀವು ಯಾವ ಪೀಸೆಲ್ಲ ಹಾಕ್ಸ್ಕೊಬೋದು, ಆ ಪೀಸ್ಗಳೇ ಹಾಕ್ಕೊಡ್ತೀವಿ. ಅದರಲ್ಲಿ ಏನಿರಲ್ಲ, ಸ್ಟಾಕ್ ಇದ್ದಾಗ ನಿಮ್ಗೆ ಆ ಪೀಸೇ ಬರುತ್ತೆ. ಆಮೇಲೆ ಸಿಂಗಲ್ ಫೀಡರ್ ಕೇಳ್ತಾರೆ. ಸಿಂಗಲ್ ಅಂದರೆ ಸಿಂಗಲ್ ಅಕ್ಕಿಗಳಿಗೆ ಹಾಕೋಕ್ಕೆ. ಇದು ಹೆವಿ ಕ್ವಾಲಿಟಿದು. ಇದು ಸಿಂಗಲ್ ಅಕ್ಕಿಗಳಿಗೆ ಹಾಕೋದಿದು. ನೋಡಿರೋಂಗೆ ಇದು ಸಿಗುತ್ತೆ ನಮ್ಮ ಹತ್ರ. ಇದರಲ್ಲಿ 2 ಕಲರ್ ಬರುತ್ತೆ, ಗ್ರೀನ್ ಒಂದು, ತುಪ್ಪದ ಕಲರು, ಯೆಲ್ಲೋ ಕಲರು. ಇದು ಎಲ್ಲನೂ ಅಂತಾರೆ, ತುಪ್ಪದ ಕಲರು ಅಂತಾರೆ. 2 ಕಲರ್ ಟೈಪ್ ಒಂದೇ ಇರುತ್ತೆ ಇದು. ಆಮೇಲೆ ಗೆಜ್ಜೆ, ಸುಮಾರು ಜನ ಅಕ್ಕಿಗಳಿಗೆ ಗೆಜ್ಜೆಗಳು ತೋರಿಸ್ತಿರ್ತೀರ, ಗೆಜ್ಜೆಗಳು ಸಿಗುತ್ತೆ. ಮತ್ತು ಅಕ್ಕಿಗಳು ಗೆಜ್ಜೆ ಹಾಕಿದಾಗ ಹೆಂಗೆ ಕಾಣಿಸ್ತಾವಂತ ಆ ವಿಡಿಯೋನು ಡಿಸ್ಪ್ಲೇ ಪ್ಲೇ ಆಗ್ತಿರುತ್ತೆ, ಅದನ್ನು ನೀವು ಕೂಡ ನೋಡ್ಬೋದು. ಮತ್ತು ಪ್ಲಾಸ್ಟಿಕ್ ಮೊಟ್ಟೆ, ಇದು ಫುಲ್ಲು ಇವಿ ಲಾಫ್ಟಲ್ಲಿ ಯೂಸ್ ಆಗುತ್ತೆ. ಒಂದು 10 ಮೊಟ್ಟೆ ತಗೊಂಡು ಇಕ್ಕೊಂಬಿಟ್ರೆ ಯಾವಾರ ನಮ್ಮ ಅಕ್ಕಿಗಳು ಈಗ ಜಾಗ ಇರೋಲ್ಲ ಅಂಥ ಟೈಮಲ್ಲಿ ಬದಿಸ್ಬೇಕು. ಮತ್ತೊಂದೊಂದು ಅಕ್ಕಿಗಳು ಮೊಟ್ಟೆ ಇಡೋಲ್ಲ, ಅವಕ್ಕೆ ಮೊಟ್ಟೆ ಇಡೋದು ಕೂರ್ಸಾರ ಮೇವು ಬೇರೆದು ಮೊಟ್ಟೆ ಇಡೋಂಗೆ ಮಾಡ್ತಾರೆ. ಅಂದರೆ ಪ್ಲಾಸ್ಟಿಕ್ ಮೊಟ್ಟೆ ಇಡೋದು ಕೂರೋದು ಕಳಿಸ್ಬಿಟ್ಟು ಬೇರೆ ಚೆನ್ನಾಗಿರೋ ಮೊಟ್ಟೆ ಇಟ್ಬಿಟ್ಟು ಮರಿ ಕಕ್ಸ್ತಾರೆ. ಆ ಥರದಕ್ಕೂ ಯೂಸ್ ಆಗುತ್ತಿದ್ದು. ಆಮೇಲೆ ಸ್ಟಿಕ್ಕರ್ ಹಿಂಗು ಹತ್ರ ತಂಬೈ, ಇದು ರಿಂಗ್, ಇದು ದೃಷ್ಟಿಗೂ ಹಾಕ್ತಾರೆ ಬ್ಲ್ಯಾಕ್ ಕಲರ್ದು. ಮತ್ತು ಅಕ್ಕಿಗಳ ಡಿಸೈನ್ಗೂ ಕಣಂಗೂ ಹಾಕ್ತಾರೆ. ಅದ್ರದ್ದು ಈ ರಿಂಗ್ಗಳು ಅಕ್ಕಿಗಳಿಗೆ ಹಾಕಿರೋದು ನಾನು ಡಿಸ್ಪ್ಲೇ ಮಾಡ್ತಾ ಇರ್ತೀನಿ, ಅದನ್ನು ಕೂಡ ನೋಡ್ಬೋದು ನೀವು. ಇದರಲ್ಲಿ ಬಂದು ಆರೆಂಜು, ಗ್ರೀನು, ಬ್ಲೂ, ಪಿಂಕು ಮತ್ತು ಪರ್ಪಲ್ಲು, ಇವು 5 ಕಲರು ಮತ್ತು ಬ್ಲ್ಯಾಕ್ ಒಂದು, ಒಟ್ಟು ಒಂದು 6 ಕಲರ್ ಸಿಗುತ್ತೆ. ಆಮೇಲೆ ಬಲೂನ್ ಫೀಡರು, ಸುಮಾರು ಜನಕ್ಕೆ ಗೊತ್ತಿಲ್ಲ ಬಲೂನ್ ಫೀಡರು ಹೆಂಗೆ ಯೂಸ್ ಮಾಡೋದು. ಕೆಲವ್ರು ಗೊತ್ತಿಲ್ಲ, ಕೆಲವ್ರು ರಾಗಿ ಹಿಂಗೆ ಇಟ್ಕೊಂಡು ಹಿಂಗೆ ತುಂಬ್ತಾರೆ. ಯಾಕಂದರೆ ನಮಗೂ ಸ್ಟಾರ್ಟಿಂಗ್ ಗೊತ್ತಿರಲ್ಲ, ನಮಗೊಬ್ರು ಹೇಳ್ಕೊಟ್ಮೇಲೆ ನಮಗೂ ಗೊತ್ತಿದ್ದು. ಕೆಲವ್ರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರಿಗೆ ತೋರಿಸ್ಕೊಡ್ತಿರೋದು ಇದು. ಆಯ್ತು, ಇದು ರಾಗಿ ಇರುತ್ತೆ, ರಾಗಿ ನೀರು ಇದು ಹಾಕಿ ಹಿಂಗೆ ಇಳೋದ ಅಂದರೆ ಕ್ಲೀನಾಗಿ ಇಲ್ಲಿ ಇದರಲ್ಲಿ ರಾಗಿ ಬಂದಿರುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ರಾಗಿ ಬೇಕಂದ್ರೆ ಮತ್ತೆ ನೀರನ್ನ ಅಮುಕ್ಬಿಟ್ಟು ಚೆಲ್ಬಿಟ್ಟು ಬರೀ ರಾಗಿನೇ ತುಂಬೋದು. ಇನ್ನೂ ನೋಡಿ, ಇನ್ನೂ ಜಾಸ್ತಿ ನೀರು ಹೋಯ್ತು. ಇನ್ನೂ ಬೇಡವಾ, ಇನ್ನೂ ಬೇಕಾ ನೋಡಿ, ನೀರು ಮಾತ್ರ ಹೋಗುತ್ತೆ ಅಮುಕಿದ್ರೆ. ಇದೇ ನನ್ನ ಹತ್ರ ಮ್ಯಾಕ್ಸಿಮಮ್ ಅಂತೂ ಒಂದು 7 ತಿಂಗಳು 8 ತಿಂಗಳು ಬಂದೈತೆ ಪ್ಲಾಸ್ಟಿಕ್ದು. ಇದರಲ್ಲಿ ಮೆಟಲ್ದು ಬರುತ್ತೆ, ಅದು ಮೆಟಲ್ದು ತರಿಸ್ಕೊಡ್ತೀನಿ. ಇನ್ನು ಮೆಟಲ್ದು ಇನ್ನೂ ಸ್ಟಾಕ್ ಹಾಕ್ಸಿಲ್ಲ ನಾನು, ಹಂಗಾಗಿ. ಆಮೇಲೆ ಡ್ರಿಂಕರ್ಗಳು ಕೇಳ್ತಾ ಇರ್ತಾರೆ, ಡ್ರಿಂಕರ್ ನೋಡಿ, ಇವೇ ಡ್ರಿಂಕರು 75 ml ಡ್ರಿಂಕರ್. ಇದು ಆರಾಮಾಗಿ ನಿಮ್ಮ ಜೊತೆಗಳಿಗೆ ಇಟ್ಬಿಟ್ರೆ 1 ದಿನ 2 ದಿನಕ್ಕೆ ಏನು ಮೋಸ ಇಲ್ಲ, ಆರಾಮಾಗಿ ನೀರು ಕುಡ್ಕೊಂಡು ಇರ್ತವೆ. ಆಮೇಲೆ ಮಾಮೂಲಿ ರೆಗ್ಯುಲರ್ ನಮ್ಮ ಪ್ರತಿ ಲಾಫ್ಟಲ್ಲಿ ಯೂಸ್ ಆಗೋಂಥ ಬಾಕ್ಸ್ ಇದು ಫುಡ್ ಬಾಕ್ಸು. ಇದು ಕೂಡ ಸಿಗುತ್ತೆ, ಅವೈಲೇಬಲ್ ಇದೆ ನಮ್ಮ ಹತ್ರ. ಇದು ಯಾರು ಆರ್ಡ್ರ್ ಮಾಡೋದಿದ್ರೆ ಆರ್ಡ್ರ್ ಮಾಡ್ಬೋದು. ಮತ್ತು ಇದು ಕ್ರೇಟು ನೋಡ್ತಾ ಇರ್ಬೋದು, ಕ್ರೇಟ್. ಇದೊಂಥರ ಡಿಫ್ರೆಂಟ್ ಈ ಸಲ ಬಂದಿರೋದು. ಇದು ಫಸ್ಟು ಅಂದರೆ ಇದು ಹಳೇದು ಇತ್ತು, ಹಳೇದು ಒಂದು ತೋರಿಸ್ಕೊಟ್ಬಿಡ್ತೀನಿ ನಿಮಗೆ. ನೋಡಿ, ಇದು ಹಳೇದು, ಇದೇ ರೇಟಿಗೆ ಅವಾಗ ಹಳೆ ಸಿಗೋದು. ಇದಕ್ಕೂ ನೀವು ಸೈಜು ವೆರಿ ಮಾಡ್ಬೋದು. ಎಷ್ಟು ಇಂಚು ದೊಡ್ಡದಿದೆ, ಒಂದೊಂದು ಇಂಚು ದೊಡ್ಡದು ಮಾಡೋರೆ. ಮತ್ತು ಅಗಲದಲ್ಲೂ ಒಂದೊಂದು ಇಂಚು ದೊಡ್ಡದು ಮಾಡೋರೆ, ಸ್ವಲ್ಪ. ಇದಕ್ಕಿಂತ ಬೆಟರಾಗಿ ಈ ಸಲ ದೊಡ್ಡದು ಬಂದಿದೆ. ಈಗ ಆಲ್ಮೋಸ್ಟ್ ಅಲ್ಲಿ ಈಗ ಸೀಸನ್ ಸ್ಟಾರ್ಟ್ ಆದಮೇಲೆ ಲಾಫ್ಟ್ಗಳಿಗೆ ಪಟಾಗಳು ಮೇಯ್ಸೋಕ್ಕೆ ಎಲ್ಲದಕ್ಕೂ ಹಾಕ್ತಾ ಇರ್ತಾರೆ, ಅವ್ರಿಗೆ ಯೂಸ್ ಆಗುತ್ತಿದ್ದು. ಇದು ಕೂಡ ಸಿಗುತ್ತೆ ನಮ್ಮ ಹತ್ರ. ಯಾರಿಗಾರ ಇಂಟ್ರೆಸ್ಟ್ ಇದ್ದು ಪರ್ಚೇಸ್ ಮಾಡೋರಿದ್ರೆ ಪರ್ಚೇಸ್ ಮಾಡ್ಬೋದು. ಮತ್ತು ಅಕ್ಕಿಗಳಿಗೆ ರಿಂಗ್ಗಳು ಹಾಕೋದು ಹೇಳಿದ್ನಲ್ಲ, ಅವುಗಳ ವೀಡಿಯೋಗಳು ನೀವು ನೋಡಿರ್ತೀರ. ಈಗ ಆಲ್ಮೋಸ್ಟ್ ಅಲ್ಲಿ ಈಗ ಹೆಂಗೆ ಕಾಣಿಸ್ತಿದೆ ಅಂತ ಅದೇ ಥರ ಕಾಣುತ್ತೆ. ನಿಮ್ಗೆ ಯಾರಿಗಾರು ಇಷ್ಟ ಆದರೂ ನನ್ನ ಪರ್ಸ್ನಲ್ ವಾಟ್ಸಪ್ ನಂಬರ್ ಪ್ಲೇ ಆಗ್ತಿರುತ್ತೆ. ಅದಕ್ಕೆ ನೀವು ಇದು ಸ್ಕ್ರೀನ್ ಟಚ್ ಹೊಡೆದು ಕಳಿಸಿದ್ರೆ ಯಾವ್ಯಾವ ಐಟಮ್ಸ್ ಇದಾವೆ ಎಲ್ಲ ಐಟಮ್ಸು ಫೋಟೋಗಳು ಕಳಿಸ್ತೀನಿ. ಅದ್ರಲ್ಲಿ ಯಾವ್ಯಾವ ಐಟಮ್ ಎಷ್ಟೆಷ್ಟು ಬೇಕು ರೈಟ್ ಅದರಲ್ಲೇ ಇರುತ್ತೆ. ನೀವು ನೋಡ್ಬಿಟ್ಟು ಪರ್ಚೇಸ್ ಮಾಡ್ಕೊಬೋದು. ಎಲ್ಲ ರೀಸನಬಲ್ ರೇಟ್ ಇರುತ್ತೆ. ಬಂಕಲ್ಲಿ ಪರ್ಚೇಸ್ ಮಾಡಿದ್ರೆ ಇನ್ನೂ ಕಮ್ಮಿ ಇರುತ್ತೆ. ಇವು ನಮ್ಮ ಹತ್ರ ಸಿಗೋ ಐಟಮ್ಸು. ಇನ್ನು ಮುಂದಿನ ದಿನದಲ್ಲಿ ಒಳ್ಳೊಳ್ಳೆ ಐಟಮ್ಸ್ಗಳು ಹಾಕ್ಸಿದಾಗ ನಿಮ್ಗೆ ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇನ್ನು. ಆಮೇಲೆ ಗೂಡು ನಿಶಿಗೆ ಬರ್ಬೋದು. ಈಗ ನಮ್ಮದು ಲಾಫ್ಟಿಗೆ ಗೂಡು ಮಾಡಿದ್ದು ಹೆಂಗೆ ಅಂತ ಬನ್ನಿ ತೋರಿಸ್ತೀನಿ.
ಇದು ಸೆಲ್ಗೋಸ್ಕರ ನಾನೇ ಮಾಡಿಸಿದ ಗೂಡು. ಇದು ನಮಗೆ ನೆಕ್ಸ್ಟಿಗೆ ಯೂಸ್ ಆಗಬೇಕು. ಈಗ ನಾವು ಎಷ್ಟಿಗೆ ಖಾಲಿ ಮಾಡಿದ್ರು ಬೇರೆ ಕಡೆ ತೊಗೊಂಡೋಗಂಗೆ ಯೂಸ್ ಆಗಬೇಕು. ಒಂದು 4 ಅಡಿ 6 ಅಡಿ ಮಾಡಿಸಿದ್ವಿ. ಒಂದೊಂದರಲ್ಲಿ 4, 8, 8, 4, 12 ಕಾಗನಿ ಬರುತ್ತೆ. 24 ಕಾನಿ ಬರುತ್ತೆ ಒಂದು ಇದು 4 ಅಡಿಲಿ. ಅಕ್ಕಿಗಳು ಆರಾಮಾಗಿ ಫ್ರೀ ಆಗಿರ್ತವೆ. ಯಾವ ಗೂಡು ಕ್ಲೀನ್ ಮಾಡಿಲ್ಲ ನಿಮಗೋಸ್ಕರ ಈ ಗೂಡು ಕ್ಲೀನ್ ಮಾಡಿ ತೋರಿಸ್ಬೇಕು. ಈ ಥರ ಬರುತ್ತೆ ನೋಡಿ. ಹತ್ರ ತಗೊಂಬರಂಗೆ ಇಲ್ಲಿಂದ ಇಲ್ಲಿಗೆ 10 ಇಂಚ್ ಬರುತ್ತೆ. ಹಿಂಗೆ ಒಳಗೆ 12 ಇಂಚ್ ಕೊಡ್ಸಿರೋದು. ಫ್ರೀಯಾಗಿ ಒಂದೊಂದು ಅಕ್ಕಿ ಆರಾಮಾಗಿ ಕುತ್ಕೊಬೋದು, ಓಡಾಡ್ಬೋದು ಇದ್ರೊಳಗೆ. ಈ ಥರ ಬರುತ್ತೆ. ಇದೇ ಥರ ಆಲ್ಮೋಸ್ಟ್ ಅಲ್ಲೂ 108 ಕಾನಿ ಬರುತ್ತೆ ಇಲ್ಲಿ ನಮ್ಮದು ಗೂಡಲ್ಲಿ ಅಷ್ಟು. ಇಲ್ಲಿ ಈ ಸೆಕ್ಷನಲ್ಲಿ ಬಂದು ನಮ್ಮ ಅಕ್ಕಿಗಳಿಗೆ ಯಾರು ಅಮೌಂಟ್ ಹಾಕ್ಬಿಟ್ಟು ಪರ್ಚೇಸ್ ಮಾಡಿರ್ತಾರಲ್ಲ, ಸೇಲ್ ಆಗಿರೋ ಅಕ್ಕಿಗಳು ಇಲ್ಲಿ ಹಾಕಿರ್ತೀವಿ. ಇನ್ನು ನಾರ್ಮಲ್ ಅಕ್ಕಿಗಳೆಲ್ಲ ಈ ಕಡೆ ಇರ್ತಿದ್ದು. ಒಂದೇ ದೊಡ್ಡ ಗೂಡು ಇದು. 8 ಅಡಿ 6 ಅಡಿ ಬರುತ್ತಿದ್ದು ದೊಡ್ಡ ಗೂಡಿದು. ಆರಾಮಾಗಿ ಯಾರು ಬೇಕಾದ್ರೆ ಬರ್ಬೋದು, ಅಕ್ಕಿ ಪರ್ಚೇಸ್ ಮಾಡೋಂಗಿದೆ ಬರ್ಬೋದು. ಫೋನ್ ಮಾಡ್ಕೊಂಬನ್ನಿ. ಯಾಕಂದರೆ ಇಷ್ಟು ದಿನ ಪಾಪ ಸುಮಾರು ಜನ ಬಂದಿದ್ರು. ಅವರಿಗೋಸ್ಕರ ಈಗ ಯಾಕಂದರೆ ಅಕ್ಕಿಗಳು ಸ್ಟಾಕ್ ಇರಲಿಲ್ಲ ನಮ್ಮ ಹತ್ರ. ಆಮೇಲೆ ಅಕ್ಕಿಗಳು ತರಿಸಿರಲಿಲ್ಲ. ಯಾಕಂದ್ರೆ ನಮ್ಮ ಅಕ್ಕಿಗಳು ಇಲ್ಲೇ ತಂದು ತುಂಬಿದ್ದೆ. ಹಂಗಾಗಿ ಅವ್ರಿಗೆ ಯಾರಿಗೂ ಅಕ್ಕಿಗಳು ಪಾಪ ನೋಡೋಕ್ಕೂ ಆಗಲಿಲ್ಲ, ಸಿಗೋಕ್ಕೂ ಆಗಲಿಲ್ಲ. ಹಂಗಾಗಿತ್ತು ಕತೆ. ಇದು ನಮ್ಮದು ಲಾಫ್ಟ್ ವಿಡಿಯೋ ನೋಡಿ. ಎಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲಿ ಇರ್ತವೆ. ನಿಮ್ಗೆ ಬಂದು ಇಲ್ಲೇ ನೋಡ್ಬಿಟ್ಟಾರ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಯಾವ ಥರ ಅನ್ನೋದ್ರೂ ಸಿಗುತ್ತೆ ನಿಮಗೆ. ನೆಕ್ಸ್ಟು ಈಗ ಬನ್ನಿ ನಮ್ಮದು ಬ್ರೀಡಿಂಗ್ ಕೇಜ್. ಫ್ರೆಂಡ್ಸ್, ಈಗ ನೋಡಿರಂಗೆ ಆಲ್ಮೋಸ್ಟ್ ಸೆಲ್ ಗೂಡೆಲ್ಲ ನಿಮ್ಗೆ ತೋರಿಸ್ಕೊಟ್ಟೆ, ಮತ್ತು ಐಟಮ್ಸ್ ಎಲ್ಲ ತೋರಿಸ್ಕೊಟ್ಟೆ ಯಾವ ಥರ ನಮ್ಮ ಹತ್ರ ಅಕ್ಕಿಗಳು ಸಿಗ್ತವೆ ಅಂತ. ಈಗ ಇದು ಬಂದು ಸೆಟಪ್ ಬಂದು ಒಂದು 4 ಜೊತೆ ಹೋಮ್ವರ್ಕ್ಗಳಿಡೋಣ ಅಂತ ಈ ಗೂಡು ತರಿಸಿರೋದು ಇದು. ಈಗ ಮೇನ್ ಗೂಡು ಇಷ್ಟು ದಿನದಿಂದ ಕಬ್ಬಣದ ಗೂಡಿಗೆ ವೇಟ್ ಮಾಡ್ತಿದ್ದೆ, ಅದಕ್ಕೋಸ್ಕರ ಯಾವ ವೀಡಿಯೋ ಹಾಕಿರಲಿಲ್ಲ. ಈಗ ಆ ಗೂಡು ಸೆಟ್ಟಾಗಿ ಕೂತಿದೆ ಹಿಂದೆಗಡೆ. ಈಗ ಬನ್ನಿ ಆ ಗೂಡು. ಫ್ರೆಂಡ್ಸ್, ಈಗ ಹೇಳ್ತಿದ್ದೆ ಏನಂದರೆ ಕಬ್ಬಣದ ಗೂಡಿದೆ ಮಾಡಿಸಿದ್ದು ನಾನು. ಇದು ಒಟ್ಟು ಬಂದು ಈ ಆ ಕಡೆ ಇರೋ ಗೂಡು ಬಂದು 10 ಜೊತೆ ಬರುತ್ತದು. ಅದು ಯಾವಾಗಲೂ ಜೊತೆಗಳೇ ಅಲ್ಲಿ ಇರೋದು. ಇದು ಬಂದು ನಮ್ಗೆ ಬೇಕು ಅಂದರೆ ಜೊತೆ ಮಾಡ್ಕೊಳೋದು, ಬೇಡ ಅಂದಾಗ ಈ ಥರ ಸಿಂಗಲ್ ಮಾಡ್ಕೊಳೋದು, ಆ ಟೈಪಲ್ಲಿ ಮಾಡಿಸಿದ್ದೀನಿ. ಈಗ ಆಲ್ಮೋಸ್ಟ್ ಅಲ್ಲಿ ಈಗೆಲ್ಲ ಸಿಂಗಲ್ ಇದ್ದಾವೆ. ಒಂದು ವಾರದೊಳಗೆ ಜೊತೆ ಹಾಕ್ತೀನಿ ಎಲ್ಲಕ್ಕೂ. ಇದು ಯಾವ ಥರ ಅಂದರೆ ನಿಮ್ಗೆ ಗೊತ್ತಿರೋಂಗೆ ಮಾಮೂಲಿ ಬೇಕಂದಾಗ ಜೊತೆ, ಬೇಡ ಅಂದಾಗ ಸಿಂಗಲ್, ಆ ಟೈಪಲ್ಲಿ ಮಾಡಿಸಿರೋದು ಇದು. ಮಾಡಿಬಿಟ್ರೆ ಅತ್ಲಾಗಿತ್ತಾಗ ಅಲ್ಲಾಡಲ್ಲ. ಯಾಕಂದ್ರೆ ಸುಮಾರು ಜನ ಪಾಪ ಆಸೆ ಇರೋದು ಈ ಥರ ಮಾಡಿಸ್ಕೊಬೇಕು ಅಂತ. ಮಾಡ್ಸೋರಿಗೆ ಬೇಕಾದ್ರೆ ಐಡಿಯಾ ಸಿಗೋದಾದ್ರೆ ಮಾಡಿಸ್ಕೊಬೋದು. ಇದು ಫುಲ್ ಹಿಂಗೆ ಹೇಳೋದ ಅಂದರೆ ಇದು ಕ್ರೇಟ್ ಟೈಪಲ್ಲಿ ಮಾಡುತ್ತೆ. ಕ್ರೇಟ್ ಹಾಕ್ಸ್ಬೇಕು. ಈ ಕ್ರೇಟಿಗೆ ಈಗ ಬಜೆಟ್ ಇಲ್ಲ ಕಾರಣದಿಂದ ಪ್ಲೈವುಡ್ ಮಾಡಿಸಿರೋದು. ಮುಂದಕ್ಕೆ ಕ್ರೇಟ್ ಎಲ್ಲ ಮಾಡಿಸ್ಬೇಕು. ಈಗ ಇದು ಗೂಡು ಬಂದು ಇದು 18 ಕಾಲಿ ಬರುತ್ತೆ. ಇದು ಜೊತೆಗಳಿಗೆ ಸಿಂಗಲಿಗೆ 18ಅಲ್ಲಿ 2 ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಕ್ಕಿಗಳು ಸಿಂಗಲ್ ಇವೆಲ್ಲ ಸಿಂಗಲೇ ಹಾಕಿರೋದು. ಆ ಕಡೆ ಬಂದು ಪೇರು ಅದು ಬಂದು 20 ಬರುತ್ತೆ. ಅದು ಬಂದು 10 ಬರುತ್ತೆ. ಇದು ಬಂದು 18 ಬರುತ್ತೆ. ಒಟ್ಟು 28 ಜೊತೆ ಬರುತ್ತೆ. ಇದು ಬಂದು ನಮ್ಮದು ಇಲ್ಲೆಲ್ಲ ದೊಡ್ಡ ಹೆಣ್ಗಳು ಹಾಕಿರೋದು. ಇಲ್ಲಿ ಎಲ್ಲ ಹೆಣ್ಗಳೇ ಹಾಕಿರೋದು. ಇಲ್ಲಿ ಎಲ್ಲ ಮರಿ ಮಾಡಿಸೋ ಈಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಜೊತೆ ಹಾಕಿಲ್ಲ. ಜೊತೆ ಹಾಕಿದ್ರೆ ನಿಮ್ಗೆ ಇನ್ನೂ ಕ್ಲಿಯರಾಗಿ ಒಂದು ವಿಡಿಯೋ ಮಾಡಾಕ್ತೀನಿ. ಜೊತೆಗಳು ಮಾಡಿದಾಗ ಯಾವ್ಯಾವ ಪೇರ್ಗಳು ಮಾಡ್ತೀವಿ, ಯಾವ್ಯಾವ ಪೇರ್ಗಳಲ್ಲಿ ಹೆಂಗಿದ್ದಾವೆ ನೀವೇ ಹೇಳ್ಬೇಕು. ಅವಾಗ ಅಕ್ಕಿಗಳು ಹೇಗೆ ಜೊತೆಗಳು ಮಾಡಿದ್ದೀವಿ ಅಂತ. ಈಗ ಇದು ಬಂದು ಬ್ರೀಡಿಂಗ್ ಸೆಟಪ್. ಇದು ಯಾವಾಗ ನೋಡ್ರಿ ಸಿಂಗಲ್ ಗಂಡುಗಳೇ ಇರ್ತಾವೆ ಇಲ್ಲಿ ಒಳಗೆ. ಸಿಂಗಲ್ ಅಂದರೆ ನಮಗೆ ಬೇಕು ಅಂದರೆ ಜೊತೆ ಮಾಡೋದು, ಬೇಡ ಅಂದ್ರೆ ಸಿಂಗಲ್ ಗಂಡುಗಳು ಬಿಡೋದು. ಇದಾದರೆ 2 ಇನ್ ಬೇಕಂದ್ರೆ ಜೊತೆ, ಬೇಡದಾಗ 2 ಅಕ್ಕಿನ ಆ ಕಡೆ ಬಿಡ್ಬೋದು. ಆ ಟೈಪಲ್ಲೇ ಮಾಡಿಸಿರೋದು ಈ ಸಲ ಗೂಡುಗಳು. ಯಾಕಂದರೆ ಕಬ್ಬಣ ಆಲ್ಮೋಸ್ಟ್ ಅಲ್ಲಿ ನೀವು ನೋಡಿರೋಂಗೆ ಮನೆ ಮೇಲೆ ಮಾಡಿಸಿದೆ. ಅದು ಉಳಿದಿತ್ತು. ಆ ಲೆಕ್ಕಾಚಾರದ ಅದರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಬಿಟ್ಟು ಹಾಕಿರೋದು. ಇಂಜಿನಿಯರ್ ಪ್ಲ್ಯಾನಿಂಗ್ ಮಾಡ್ತಾರಲ್ಲ ಆ ಥರ ನಾವು ಪಾರೆಲ್ಲ ಗೂಡು ಪ್ಲ್ಯಾನಿಂಗ್ ಮಾಡಿ ಹಾಕಿದ್ದೀವಿ. ನಿಮಗೆ ಇವೆಲ್ಲ ಪೇರ್ಗಳು ಮಾಡಿದಾಗ ತೋರಿಸ್ಕೊಡ್ತೀನಿ. ಮತ್ತು ಈಗ ನಿಮಗೆ ಛತ್ರಿ ಹೇಗೆ ಮಾಡಿದ್ದೀವಿ, ಛತ್ರಿದು ವಿಡಿಯೋ ಈಗ ಹಾಕ್ತೀನಿ. ಛತ್ರಿದು ನೋಡ್ಬೋದು. ಫ್ರೆಂಡ್ಸ್ ನೋಡ್ಬೋದು ಎಲ್ಲ ಅಕ್ಕಿಗಳು ಇದು ಛತ್ರಿ ಮೇಲೆ ಒಣ ಹಾಕಿರೋದು. ಕಳ್ಳ ಮಾಡ್ತಾಯಿದ್ದೀವಿ. ಎಲ್ಲ ವರ್ಷ ಬಿಡಬೇಕು ಅಂತ ನಾವು ಟ್ರಯಲ್ ಮಾಡಿ ಎಲ್ಲ ಅಕ್ಕಿಗಳನ್ನೆಲ್ಲ ಮಾಡಿದ್ದೀವಿ. ನೋಡಬೇಕು ಯಾವ್ಯಾವ ಪರ್ಫಾರ್ಮೆನ್ಸ್ ಹೆಂಗೆ ಬರ್ತವೆ ಈ ವರ್ಷ 2026ಕ್ಕೆ. ನೋಡಿ ಎಲ್ಲ ಗಂಡುಗಳು ಬಿಡೋ ಅಂಥ ಗಂಡುಗಳು. ಸಬ್ಜಾ ಇದೆ, ಚೀನಿ ಇದೆ, ರೇಗ್ದಾರ್ ಇದೆ, ತಾಮ್ರಲ್ ಇದೆ, ಮಕ್ಷಿ ಮತ್ತು ಕಪ್ದೂಮ, 4-5 ಪಟಾಗಳಿದ್ದಾವೆ. ಇದು ರೋಲಿಂಗ್. ಇದು ನೀವು ನೋಡ್ರಿ ಹಂಗೆ ರೋಲಿಂಗ್ ಛತ್ರಿ ಇದು ಹೇರ್ಸೋದು.
ಮತ್ತು ಇಲ್ಲಿ ಕೆಳಗೂ ಪಟಾಗಳಿದ್ದಾವೆ.